ರಕ್ಷಿತಾ ಯಾವುದೇ ಬಿಗ್ ಸ್ಕ್ರೀನ್ ಆಕ್ಟ್ ಮಾಡಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ತರವಾಡ ಅಂತ ಒಂದು ಹೊಸ ಮೂವಿ ಬರ್ತಾ ಇದೆ. ಆ ಮೂವಿ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಹೀರೋನೇ ನಮ್ ಜೊತೆಗಿದ್ದಾರೆ. ರಕ್ಷಿತಾ ಶೆಟ್ಟಿ ಏನ್ ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಅದು ನಿಜ. ಏನ್ ಕ್ಯಾರೆಕ್ಟರ್ ಅಂತ ನಾವು ಸದ್ಯದಲ್ಲಿ ರಿವೀಲ್ ಮಾಡ್ತೇವೆ. ಆ ಟ್ರೋಫಿಗೋಸ್ಕರ ವೆಯ್ಟ್ ಮಾಡ್ತಿದ್ದೇವೆ. ನಮ್ಮೆಲ್ಲರ ಸಪೋರ್ಟ್ ಅವರಿಗಿದೆ. ಆಕ್ಚುಲಿ ಸೆಟ್ ಅಲ್ಲಿ ತುಂಬಾನೇ ಫನ್ ಎನ್ವಿರಾನ್ಮೆಂಟ್ ಬರ್ತಾ ಇದ್ದಿದ್ದೆ ಅವರಿಂದ. ಸ್ಪಷ್ಟ ಅಂತಾನೆ ಹೇಳ್ಬೋದು ಅವರು. ಸರ್, ಪ್ರೌಡ್ ಫೀಲ್ ಏನಂದ್ರೆ ಬಿಗ್ ಬಾಸ್ ಆ ಒಂದು ಪ್ಲಾಟ್ಫಾರ್ಮಿಗೆ ಹೋಗಿರೋದೇ ನಮ್ಗೆಲ್ಲರ ತುಳುನಾಡಿಗೆ ಪ್ರೌಡ್ ಮೂಮೆಂಟ್. ಫಸ್ಟ್ ಆಫ್ ಆಲ್ ಅದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೌಡ್ ಫೀಲಿಂಗ್ ಏನಂದ್ರೆ ನಾವು ಒಂದು ಟ್ಯಾಲೆಂಟ್ ಅನ್ನ ಹುಡುಕಿ ನಮಗೆ ಬೇಕಾದಂತ ರೋಲ್ ಅನ್ನ, ಕ್ಯಾರೆಕ್ಟರ್ ಅನ್ನ ಅವರ ಕೈಯಿಂದ ತಗೊಳ್ಳುವಂತ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ ಅಂತ ಹೇಳೋದಕ್ಕೂ ನಮಗೆ ಪ್ರೌಡ್ ಫೀಲ್ ಆಗಿದೆ. ಸೊ ಅವರು ಒಂದು ಏನು ಕ್ಯಾರೆಕ್ಟರ್ ಅನ್ನ ಎಷ್ಟು ಒಳ್ಳೆ ಪ್ಲೇ ಮಾಡಿದ್ದಾರೆ ಅನ್ನೋದನ್ನ ನೀವು ಥಿಯೇಟರ್ಗೆ ಬಂದೇ ನೋಡಿ. ಅದರ ಬಗ್ಗೆ ನಾವು ಆಲ್ಮೋಸ್ಟ್ ರಿವೀಲ್ ಮಾಡ್ತೇವೆ ಇನ್ನು ಸದ್ಯದಲ್ಲಿ. ಜಸ್ಟ್ ಹೋಪಿಂಗ್ ಫಾರ್ ಹರ್ ವಿಕ್ಟ್ರಿ ಅಷ್ಟೇ. ಹರಿವೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಕ್ ನನ್ ಪ್ರಜ್ಜು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವ ವಿಷಯ ಅಂದ್ರೆ ರಕ್ಷಿತಾ ಯಾವುದೇ ಬಿಗ್ ಸ್ಕ್ರೀನ್ ಆಕ್ಟ್ ಮಾಡಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ರಕ್ಷಿತಾ ಅವರು ಮಾಡಿದ ಮೂವಿ ತರವಾಡ ಅಂತ ಒಂದು ಹೊಸ ಮೂವಿ ಬರ್ತಾ ಇದೆ. ಆ ಮೂವಿ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಹೀರೋನೇ ನಮ್ ಜೊತೆಗಿದ್ದಾರೆ. ಇದ್ರ ಬಗ್ಗೆ ನಾವು ಅವ್ರ ಹತ್ರನೇ ಮಾತಾಡೋಣ. ಸರ್, ಈಗ ಬಿಗ್ ಬಾಸ್ ಅಲ್ಲಿ ಇಡೀ ತುಳುನಾಡಿನಿಂದ ಹೋಗಿ ಬಿಗ್ ಬಾಸ್ ಅಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಅವರು ರಕ್ಷಿತಾ ಅವರು ನಿಮ್ಮ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಸೊ ಆಕ್ಚುಲಿ ಎಲ್ರಿಗೂ ನಮಸ್ಕಾರ. ರಕ್ಷಿತಾ ಶೆಟ್ಟಿ ಏನ್ ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಅದು ನಿಜಾನೇ. ಒಂದೊಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಏನ್ ಕ್ಯಾರೆಕ್ಟರ್ ಅಂತ ನಾವು ಸದ್ಯದಲ್ಲಿ ರಿವೀಲ್ ಮಾಡ್ತೇವೆ. ಹೋಪ್ಫುಲಿ ಆ ಟ್ರೋಫಿಯನ್ನ ಅವರು ತುಳುನಾಡಿಗೆ ತಗೊಂಡು ಬರ್ತಾರೆ. ಅವ್ರು ನನ್ನ ನೇಬರ್ ಕೂಡ ಹೌದು. ಸೊ ಎಂಟೈರ್ ಪಡುಬಿದ್ರಿ ಹಾಗೆ ತುಳುನಾಡು ಅವರಿಗೋಸ್ಕರ, ಆ ಟ್ರೋಫಿಗೋಸ್ಕರ ವೆಯ್ಟ್ ಮಾಡ್ತಿದ್ದೇವೆ. ನಮ್ಮೆಲ್ಲರ ಸಪೋರ್ಟ್ ಅವರಿಗಿದೆ. ಅದರ ಜೊತೆ ತರವಾಡಲ್ಲಿ ಅವರು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅಥವಾ ಅವರ ಒಂದು ಕ್ಯಾರೆಕ್ಟರ್ ಎಷ್ಟು ಆ ಮೂವಿ ಮೇಲೆ ಇಂಪ್ಯಾಕ್ಟ್ ಇದೆ, ಆ ಸ್ಟೋರಿ ಮೇಲೆ ಎಷ್ಟು ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ಸದ್ಯದಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ. ಸರ್, ಮೂವಿ ಸೆಟ್ ಅಲ್ಲೆಲ್ಲ ರಕ್ಷಿತ್ ಅವರು ಹೇಗಿದ್ರು, ಇದ್ರ ಬಗ್ಗೆ ಏನಂತ ಹೇಳ್ತೀರಿ? ನಿಮ್ಗೆ ಯಾಕೋಸ್ಕರ ಅವರಿಗೆ ಚಾನ್ಸ್ ಕೊಡ್ಬೇಕು ಅಂತ ಅನಿಸ್ತು ಮೂವಿಯಲ್ಲಿ? ಇದ್ರ ಬಗ್ಗೆ ಎಲ್ಲ ಹೇಳುದಾದ್ರೆ ಆಕ್ಚುಲಿ ಸೆಟ್ ಅಲ್ಲಿ ತುಂಬಾನೇ ಫನ್ ಎನ್ವಿರಾನ್ಮೆಂಟ್ ಬರ್ತಾ ಇದ್ದಿದ್ದೆ ಅವರಿಂದ. ಆ ಮೂಮೆಂಟ್ ಅಲ್ಲಿ ಅವರು ಎಷ್ಟು ಆ ಸೆಟ್ ಅನ್ನ ಲೈವ್ಲಿ ಆಗಿ ಇಟ್ಕೊಂತಿದ್ರು, ಅಥವಾ ಆ ಒಂದು ಮೂಮೆಂಟ್ ಅನ್ನ ಯಾವುದೇ ಒಂದು ಸ್ಟ್ರೆಸ್ ಬಸ್ಟರ್ ಅಂತಾನೆ ಹೇಳ್ಬೋದು ಅವ್ರನ್ನ. ಮೂವಿಯಲ್ಲಿ ಯಾಕೆ ಆಕ್ಟ್ ಮಾಡಿದ್ದಾರೆ ಅಥವಾ ರೋಲ್ ಕೊಟ್ಟಿದ್ದಾನೆ ಅಂತ ಹೇಳೋದಕ್ಕಿಂತ ಮುಂಚೆ ಅವರು ನನ್ನ ನೇಬರ್ ಕೂಡ ಹೌದು. ಸೊ ನಾವೆಲ್ಲರೂ ಯೂಟ್ಯೂಬ್ ಅಲ್ಲಿ ನೋಡಿರುವಂತ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಅಥವಾ ಅವರು ರಿಯಲ್ ಲೈಫ್ ಅಲ್ಲಿ ಹೇಗಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ, ನನ್ಗೆ ಆಕ್ಚುಲಿ ಗೊತ್ತಿದೆ. ಸೊ ಅವರ ಸೈಡಿಂದ, ಅವರ ಕೈಯಿಂದ ಆ ಆಕ್ಟಿಂಗ್ ಅನ್ನ ತಗೊಳ್ಬೇಕು. ಅವರ ಆ ಒಂದು ಏನ್ ಟ್ಯಾಲೆಂಟ್ ಇದೆ ಅದನ್ನ ನಾವು ಎಲ್ಲ ಕರ್ನಾಟಕದ ಜನತೆಗೆ ತೋರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ತುಂಬಾನೇ ಒಳ್ಳೆ ರೋಲ್ ಅನ್ನು ಕೊಟ್ಟಿದ್ದೇವೆ. ಯಾವುದೋ ಒಂದು 2-3 ಮಿನಿಟ್ಸ್ ಬಂದು ಹೋಗುವಂತ ರೋಲ್ ಅಲ್ಲ. ನಾವು ಸದ್ಯದಲ್ಲಿ ರಿವೀಲ್ ಮಾಡ್ತೇವೆ, ನೋಡೋಣ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡಿದಾಗ ಅವರಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಲ್ಲ ಹಾಗೆಲ್ಲ ಹೀಯಾಳಿಸುದಲ್ಲ ಕೇಳಿ ಬಂದಿದೆ. ಅವರ ಮೂವಿ ತರವಾಡಲ್ಲಿ ಅವರು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೊಂದಾದ್ರೆ ಹೀರೋ ಆಗಿ ನಿಮ್ಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತದೆ? ಸರ್, ಪ್ರೌಡ್ ಫೀಲ್ ಏನಂದ್ರೆ ಬಿಗ್ ಬಾಸ್ ಆ ಒಂದು ಪ್ಲಾಟ್ಫಾರ್ಮಿಗೆ ಹೋಗಿರೋದೇ ನಮ್ಗೆಲ್ಲರ ತುಳುನಾಡಿಗೆ ಪ್ರೌಡ್ ಮೂಮೆಂಟ್. ಫಸ್ಟ್ ಆಫ್ ಆಲ್ ಅದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೌಡ್ ಫೀಲಿಂಗ್ ಏನಂದ್ರೆ ನಾವು ಒಂದು ಟ್ಯಾಲೆಂಟ್ ಅನ್ನ ಹುಡುಕಿ ನಮ್ಗೆ ಬೇಕಾದಂತ ರೋಲ್ ಅನ್ನ, ಕ್ಯಾರೆಕ್ಟರ್ ಅನ್ನ ಅವರ ಕೈಯಿಂದ ತಗೊಳ್ಳುವಂತ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ ಅಂತ ಹೇಳೋದಕ್ಕೂ ನಮಗೆ ಪ್ರೌಡ್ ಫೀಲ್ ಆಗಿದೆ. ಸೊ ಅವರು ಒಂದು ಏನು ಕ್ಯಾರೆಕ್ಟರ್ ಅನ್ನ ಎಷ್ಟು ಒಳ್ಳೆ ಪ್ಲೇ ಮಾಡಿದ್ದಾರೆ ಅನ್ನೋದನ್ನ ನೀವು ಥಿಯೇಟರ್ಗೆ ಬಂದೇ ನೋಡಿ. ಅದರ ಬಗ್ಗೆ ನಾವು ಆಲ್ಮೋಸ್ಟ್ ರಿವೀಲ್ ಮಾಡ್ತೇವೆ ಇನ್ನು ಸದ್ಯದಲ್ಲಿ. ಜಸ್ಟ್ ಹೋಪಿಂಗ್ ಫಾರ್ ಹರ್ ವಿಕ್ಟ್ರಿ ಅಷ್ಟೇ.